ಯುದ್ಧದ್ದೇ ಅಪ್ಡೇಟು. ಡೊನಾಲ್ಡ್ ಟ್ರಂಪ್ಗೆ ಹೆಂಗಾರೋ ಮಾಡಿ ಯುದ್ಧ ನಿಂತರೆ ಸಾಕಾಗಿದೆ. ಬೆಂಜಮಿನ್ ನೆತನ್ಯಾಹುಗೆ ಯುದ್ಧ ನಿಲ್ಲಿಸೋ ಮನಸ್ಸಿಲ್ಲ. ಹೆಂಗೂ ಶುರು ಮಾಡಿದ್ದೀವಿ, ಒಂದು ಸಲ ಮುಗಿಸೇ ಬಿಡಬೇಕು ಅಂತ ಬೆಂಜಮಿನ್ ನೆತನ್ಯಾಹು. ಈ ಹಗ್ಗ ಜಗ್ಗಾಟಗಳ ಮಧ್ಯೆ ಇವತ್ತು ಕೂಡ ಘನಘೋರ ಯುದ್ಧ ಮುಂದುವರಿತು. ಒಂದು ತಿಂಗಳು ಇವತ್ತಿಗೆ, ಮಾರ್ಚ್ 28 ಇವತ್ತು ಡೇಟ್, ಫೆಬ್ರವರಿ 28ಕ್ಕೆ ಶುರುವಾಗಿದೆ ಇದು. ಇಲ್ಲಿ ತನಕ ಒಂದು 3,000 ಜನ ಸತ್ತಿರಬಹುದು ಅಂತ ಅಂದಾಜು. 1,900 ಜನ ಅತಿ ಹೆಚ್ಚು ಇರಾನ್ನಲ್ಲಿ. ಅದು ಬಿಟ್ಟರೆ ಲೆಬನಾನ್ನಲ್ಲಿ ಇಸ್ರೇಲ್ನವರು ಅಲ್ಲೊಂದು ಶುರು ಮಾಡ್ಕೊಂಡಿದ್ದಾರೆ, ಅಲ್ಲೊಂದು 1,500 ಜನ ಸತ್ತಿದ್ದಾರೆ. 3,000 ಇಲ್ಲಿ ತನಕ ಸತ್ತಿರುವ ಸಾಧ್ಯತೆ. ಇವತ್ತೆಲ್ಲೆಲ್ಲ ಅಟ್ಯಾಕ್ ಆಯ್ತು ನೋಡಿ ಒಂದು ಸಲ. ಇರಾನ್ ಸೇನೆ ಇಸ್ರೇಲ್ ಮೇಲೆ ಸರಣಿ ದಾಳಿಗಳನ್ನು ನಡೆಸಿತು. ಇಸ್ರೇಲ್ ಇರಾನ್ ಮೇಲೆ ದಾಳಿಗಳನ್ನು ಮುಂದುವರೆಸಿತು. ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಇರಾನಿನಲ್ಲಿರುವ, ಸ್ಪೆಷಲಿ ಟೆಹರಾನ್ನಲ್ಲಿ 1,500 ಬಿಲ್ಡಿಂಗ್ಗಳನ್ನು ಇಸ್ರೇಲ್ನವರು ಧ್ವಂಸ ಮಾಡಿದ್ದಾರೆ. ಇಸ್ರೇಲ್ ಅಮೆರಿಕಾದ ಜಂಟಿ ದಾಳಿಯಲ್ಲಿ. ಇದು ಇಸ್ರೇಲ್ನಲ್ಲಿ ಇರಾನಿನ ದಾಳಿಗೆ ಇಸ್ರೇಲ್ನಲ್ಲಿ ಧ್ವಂಸಗೊಂಡಿರುವಂಥ ಕಟ್ಟಡಗಳು. ಇಲ್ಲಿ 1,500 ಬಿಲ್ಡಿಂಗು. ಟೆಲ್ ಅವೀವ್ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ಇವತ್ತು ಇರಾನ್ ಮುಂದುವರೆಸಿತು. ಜನವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ದಾಳಿಯ ದೃಶ್ಯಗಳಿವು. ಸೌದಿ ಅರೇಬಿಯಾದ ವಾಯು ನೆಲೆಯನ್ನು ಕೂಡ ಇರಾನ್ ಇವತ್ತು ಟಾರ್ಗೆಟ್ ಮಾಡಿಕೊಂಡು, ಅಮೆರಿಕದ ಪ್ರಿನ್ಸ್ ಸುಲ್ತಾನ್ ವಾಯು ನೆಲೆ ಅಂದರೆ ಅಮೆರಿಕದ ಸೇನಾ ನೆಲೆ, ಅದು ಸೌದಿ ಅರೇಬಿಯಾದಲ್ಲಿ, ಅದರ ಮೇಲೆ ಅಟ್ಯಾಕ್ ಮಾಡಿತು. ವಿಮಾನಗಳಿಗೆ ಇಂಧನ ತುಂಬುವ, ಯುದ್ಧ ವಿಮಾನಗಳಿಗೆ ಇಂಧನ ತುಂಬುವ ವಿಮಾನಗಳನ್ನು ಅಂದರೆ ಟ್ಯಾಂಕರ್ಗಳನ್ನು ಹೊಡೆದು ಹಾಕಿದ್ದಾರೆ ಅಂತ ಇವತ್ತಿನ ಮಾಹಿತಿ ಇದೆ. ಅಮೆರಿಕದ 10 ಜನ ಸೈನಿಕರು ಗಾಯಗೊಂಡಿದ್ದಾರಂತೆ ಇವತ್ತಿನ ದಾಳಿಯಲ್ಲಿ. ನೆನಪಿರಲಿ, 10,000 ಸೈನಿಕರು ಅಮೆರಿಕದಿಂದ ಬರ್ತಿದ್ದಾರೆ ಅಂತ ಹೇಳಿದ್ವಲ್ಲ, ಒಂದು 3,500 ಸೈನಿಕರು ಆಲ್ರೆಡಿ ಬಂದು ತಲುಪಿದಾರಂತೆ. ಇರಾನ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ದೀವಿ ಅಂತ. ಅವರು ಇರಾನಿನ ಸುತ್ತಲಿನ ದೇಶಗಳಲ್ಲಿ ಹೋಟೆಲ್ಗಳು ಖಾಲಿ ಇದ್ದಾವೆ, ಆ ಹೋಟೆಲ್ಗಳಲ್ಲಿ ಸೈನಿಕರಿಗೆ ರೂಮ್ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಹೋಟೆಲು ಅಂತ ಇರಾನ್ನವ್ರಿಗೆ ಗೊತ್ತು. ಆ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡ್ತಾರಂತೆ. ಯಾವ್ಯಾವ ಹೋಟೆಲ್ಗಳಲ್ಲಿ ಅಮೆರಿಕದ ಸೈನಿಕರು ಸ್ಟೇ ಮಾಡಿದಾರೋ ಆ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡ್ತಾರಂತೆ. ಈ ಕಡೆ ಟೆಹರಾನ್ನ ಹಲವು ಪ್ರದೇಶಗಳ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ನಡೆಸಿದ್ವು. ಅಮೀರ್ ಕಬೀರ್ ಯೂನಿವರ್ಸಿಟಿ ಟೆಹರಾನ್ನಲ್ಲಿ, ಇರಾನಿಂದಿದ್ದು, ಟೆಹರಾನ್ನಲ್ಲಿ ಅಮೀರ್ ಕಬೀರ್ ಯೂನಿವರ್ಸಿಟಿ ಮೇಲೆ ದಾಳಿ. ಟೆಹರಾನ್ನ ಪಶ್ಚಿಮ ಭಾಗದಲ್ಲಿರುವ ಅಕ್ದಾಸಿಯೆ ಅನ್ನುವ ಪ್ರದೇಶದ ಮೇಲೆ ದಾಳಿ. ಇಡೀ ರಾತ್ರಿ ಮುಂದುವರೆದಿದೆ ಅಮೆರಿಕ ಇಸ್ರೇಲ್ನ ಜಂಟಿ ದಾಳಿ ಇರಾನಿನ ಮೇಲೆ. ಇರಾನಿನ ಸಾನಂದಜ್ ವಿಮಾನ ನಿಲ್ದಾಣದ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಹಮದಾನ್ನಲ್ಲಿ ಇದೆಯಂತಿದು. IDFನವರು, ಇಸ್ರೇಲಿ ಡಿಫೆನ್ಸ್ ಫೋರ್ಸ್ನವರು ದಾಳಿ ನಡೆಸಿದ್ರು. ಇರಾನಿಗೆ ಸೇರಿದ Mi-17 ಹೆಲಿಕಾಪ್ಟರನ್ನು ಧ್ವಂಸ ಮಾಡಲಾಗಿದೆ. ಇರಾನ್ನ ಕೈಗಾರಿಕಾ ಸ್ಥಾವರಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡು ಕೆಮಿಕಲ್ ಕೈಗಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸಿದರು. ಶಿರಾಜ್ ಸದರ್ನಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿದೆ ಇಸ್ರೇಲ್. ಆ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ನಲ್ಲಿ ಹೈಫಾ ನಗರದ ಮೇಲೆ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾ ಭಯೋತ್ಪಾದಕರ ದಾಳಿ. ಹೈಫಾ ನಗರದ ಮೇಲೆ. ಹೈಫಾ ಇಸ್ರೇಲ್ನ ಬಹಳ ದೊಡ್ಡ ವಾಣಿಜ್ಯ ನಗರಿ. ಈ ಭಾರತದ ಕಡೆಯಿಂದ ನರೇಂದ್ರ ಮೋದಿಯವರು ಒಂದು ಪ್ರಪೋಸಲ್ ಕೊಟ್ಟಿದ್ದರು. ಚೀನಾದ ಪ್ರಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಚೀನಾದವರು ಯಾವುದು ಈ 1 ರೋಡ್ 1 ಬೆಲ್ಟ್ ಮಾಡ್ತಾಯಿದ್ರು ಪ್ರಾಜೆಕ್ಟನ್ನು. ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೂಲಕ ಹಾರಿ ಕರಾಚಿ ಬಂದರಿಗೆ ತಲುಪ್ತಾ ಇದ್ರು ಅವರು. ಅಂದರೆ ಜಗತ್ತು ನಡೀತಾ ಇರೋದೇ ವ್ಯಾಪಾರದ ಮೇಲೆ. ಚೀನಾದ ಹಡಗುಗಳು ಈಗ ಯುರೋಪಿಗೆ ಹೋಗ್ಬೇಕಂದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ ಬಾಜುಕಿಂದ ಹೋಗ್ಬೇಕು. ಅಂಡಮಾನ್ ನಿಕೋಬಾರ್ ದಾಟ್ಕೊಂಡು ಶ್ರೀಲಂಕಾದ ಕೆಳಗಡೆಯಿಂದ ಹಿಂದೂ ಮಹಾಸಾಗರಕ್ಕೆ ಬಂದು ಅರಬ್ಬಿ ಸಮುದ್ರದ ಮೂಲಕ ಹೋಗ್ಬೇಕು.
ಭಾರತದ ನೌಕಾಪಡೆಗೆ ಅಷ್ಟು ಹತ್ತಿರದಲ್ಲಿ ಹೋಗೋದ್ರ ಬದಲು ಬೇರೆ ಏನಾರು ದಾರಿ ಮಾಡ್ಬೋದಾ ಅಂತ ಅವರು ಚೀನಾದವರು ಯೋಚನೆ ಮಾಡಿದ್ರು. ದೊಡ್ಡದೊಂದು ಹೈವೇ ಪ್ರಾಜೆಕ್ಟ್ ಶುರು ಮಾಡಿದ್ರು ಅವರು. ಆ ಹೈವೇ ಚೀನಾದಿಂದ ಬಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಬಂದು ಅಲ್ಲಿಂದ ಪಾಕಿಸ್ತಾನದೊಳಗೆ ಹೋಗಿ ಕರಾಚಿ ಪೋರ್ಟಿಗೆ ಬರುತ್ತೆ. ಹೈವೇ ಮೂಲಕ ವಸ್ತುಗಳನ್ನು ಸಾಗಿಸಿ ಕರಾಚಿ ಪೋರ್ಟ್ನಲ್ಲಿ ಹಡಗಿಗೆ ತುಂಬಿ ಆ ನಂತರ ಹಡಗಿನ ಮೂಲಕ ಯುರೋಪಿಗೆ ಕಳಿಸೋದು ಭಾಳ ಈಸಿ ಅದು ಅಂತ. ಅದಕ್ಕೆ ಕೌಂಟರ್ ಭಾರತ ಒಂದು ಪ್ರಪೋಸ್ ಮಾಡಿತು. ಭಾರತದಿಂದ ಹಡಗುಗಳು ಹೊರಟು ಇರಾನಿನಲ್ಲಿ ಚಬಹಾರ್ ಬಂದರ ತಲುಪೋದು. ಅಲ್ಲಿಂದ ನಾವು ಟ್ರೈನ್ ಟ್ರ್ಯಾಕ್ ಹಾಕ್ತೀವಿ. ಎಲ್ಲಿ ಹಲವು ದೇಶಗಳನ್ನು ದಾಟ್ಕೊಂಡು ಹೋಗ್ಬೇಕು, ನೀವು ಮ್ಯಾಪ್ ತೆಗೆದು ನೋಡಿ ಅದನ್ನು. ಇರಾನ್ನಿಂದ ಅಂತಿಮವಾಗಿ ಇಸ್ರೇಲಿನ ಈ ಹೈಫಾ ನಗರಕ್ಕೆ ತಲುಪಬೇಕು ಆ ಟ್ರ್ಯಾಕು. ಹೈಫಾ ಮೆಡಿಟರೇನಿಯನ್ ಸಮುದ್ರದ ದಂಡೆಯ ಮೇಲಿದೆ, ದೊಡ್ಡ ಬಂದರಿದೆ, ಅಲ್ಲಿ ಪೋರ್ಟ್ ಇದೆ. ಅಲ್ಲಿಯ ತನಕ ಹೈಫಾ ತನಕ ವಸ್ತುಗಳನ್ನು ತಲುಪಿಸಿ ಅಲ್ಲಿ ಹಡಗಿಗೆ ತುಂಬಿ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಯುರೋಪಿಗೆ ಸಾಗಿಸೋದು ಅಂತ ಭಾರತ ಕೌಂಟರ್ ಕೊಟ್ಟಿತ್ತು. ಈ ಹೈಫಾ ನಗರ ಅನ್ನುವ ಕಾರಣಕ್ಕಾಗಿ ನೆನಪಿಗೆ ಬಂದದ್ದು. ಹೈಫಾ ನಗರವನ್ನು ಬಂಧ ಮುಕ್ತಗೊಳಿಸುವಲ್ಲಿ ನಮ್ಮ ಮೈಸೂರಿನ ಸೈನಿಕರ ಕೊಡುಗೆ ಇತ್ತಲ್ಲ. ನಾನು ಹೇಳ್ತಾ ಇರೋದು ಬ್ರಿಟಿಷರಾದಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಹೈಫಾದಲ್ಲಿ ಇವತ್ತು ನೆನೆಸ್ಕೋತಾರೆ ಅದನ್ನು. ಇರಲಿ, ಆ ಹೈಫಾ ಮೇಲೆ ಇರಾನ್ನವರು ದಾಳಿ ನಡೆಸಿದ್ರು. ಲೆಬನಾನ್ನಿಂದ ನಡೆದಂಥ ದಾಳಿ ಇದು, ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ದಾಳಿ. ಈ ಮಧ್ಯೆ ಮೊಜ್ತಬಾ ಖಮೇನಿ ಆರೋಗ್ಯವಾಗಿದ್ದಾರೆ. ಅವರು ಭದ್ರತೆಯ ಕಾರಣಗಳಿಗಾಗಿ ಹೊರಗಡೆ ಎಲ್ಲೂ ಕಾಣಿಸಿಕೊಳ್ತಿಲ್ಲ ಅಂತ IRGC ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳ್ತವ್ರ ಸ್ಟೇಟ್ಮೆಂಟು? ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಆರೋಗ್ಯವಾಗಿದ್ದಾರೆ. ಭದ್ರತೆಯ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಅವರು ಕಾಣಿಸಿಕೊಳ್ತಾ ಇಲ್ಲ. ಭದ್ರತೆಯ ಕಾರಣದಿಂದಾಗಿಯೇ ಟೆಹರಾನ್ನಲ್ಲಿ ನಡೀತಾ ಇರುವ ಸಭೆಗಳಿಗೂ ಅವರು ಬರ್ತಾ ಇಲ್ಲ. ಮೊಜ್ತಬಾ ಖಮೇನಿ ಅವರಿಗೆ ಅನಾರೋಗ್ಯವಾಗಿದೆ ಅನ್ನುವ ಸುದ್ದಿ ಸುಳ್ಳು. IRGC ಕೊಟ್ಟಿರುವಂಥ ಹೇಳಿಕೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.